गुरुर्देवो महेश्वरः गुरुसाक्षात् परब्रह्म तस्मै ಶ್ರೀಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಯಾರು ನಿಜಗುಣ ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ಈಗ ಯಾವುದಪ್ಪ ಅಂತಂದ್ರೆ ನೀತಿ ಕ್ರಿಯೆ ಚೇತನದಲ್ಲಿ 16ನೆಯ ಪದ ಇವತ್ತಿನ ಆಧಾರದ ವಿಷಯ. ಇಲ್ಲಿ ಕೂಡ ಹೇಳ್ತಾರೆ, ಜಾಣನು ಯಾರು? ಜಾಣನು ಯಾರು ಹೇಳಕತ್ತಾರ? ಒಬ್ಬ ಜ್ಞಾನಿ ಹೇಳ್ತಾರೆ. ಏನು ಹೇಳ್ತಾರೆ? ಜಾಣನು ಲೌಕಿಕ ಪರಮಾರ್ಥವೆರಡನು ಮಾಡದೆ ಕೂಡಿ ನಡೆಸುತ್ತಿಹ ನಿಂತು. ಯಾಕಂದ್ರೆ ಜಾಣ ಆದಂಥವನು ಜಾಣ ಜಾಣನಾದಂಥವನು ಲೌಕಿಕ ಅಂತಂದ್ರೆ ಈ ಲೋಕದಲ್ಲಿ ಏನು ಭೋಗಗಳು ಅದಾವ ಇದನ್ನು ಮಾಡುವಂಥದ್ದು. ಆಮೇಲೆ ಪರಮಾರ್ಥ ಅಂತಂದ್ರೆ ಅದು ಆಧ್ಯಾತ್ಮದ ವಿಚಾರ ಇರ್ಬೋದು, ಭಗವಂತನ ವಿಚಾರ ಇರ್ಬೋದು. ಆತ ಜಾಣ, ಆತ ಲೌಕಿಕ ಮತ್ತು ಪರಮಾರ್ಥವೆರಡನ್ನು ಬಿಡದೆ ಕೂಡಿ ಎರಡನ್ನ ನಡೆಸ್ತಾನತ. ಯಾರು? ಜ್ಞಾನಿ ಹೇಳಕತ್ತಾರ. ಯಾರು ಅವನಿಗೆ ಜಾಣ ಅಂತಾರ ಅಂತ ಹೇಳ್ತಾರೆ. ಜಾಣ ಅಂತಂದ್ರೆ ನಾವು ತಿಳ್ಕೊಂಡಿವಿ, ಇವತ್ತು 4 ಮನೆ ಕಟ್ಟಿದ್ರೆ ಜಾಣ್ರ ಅಂತೀವಿ, ಬಂಗಾರ ಜಾಸ್ತಿ ತೊಗೊಂಡ್ರೆ ಜಾಣ್ರ ಅಂತೀವಿ, ಹೊಲ ಮಾಡಿದ್ರೆ ಜಾಣ್ರ ಅಂತೀವಿ. ಆದರೆ ಜ್ಞಾನಿ ಹೇಳಕತ್ತಾನೆ. ಏನು ಹೇಳ್ತಾನಂದ್ರೆ ಸಂಸಾರನೂ ಮಾಡ್ತಾನೆ, ಅದ್ರ ಜೊತೆ ಪರಮಾರ್ಥನೂ ಮಾಡ್ತಾನೆ, ಅದಕ್ಕೆ ಜಾಣ್ರು ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಮತ್ತು ಈ ಶರೀರ ಶಾಶ್ವತ ಐತೇನು ಅಂದರೆ ಶಾಶ್ವತ ಇಲ್ಲ. ಅದಕ್ಕೆ ಮತ್ತು ಇರೋದ್ರಾಗ ಈ ಕೆಲಸ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ವ್ಯರ್ಥವಾಗಿ ಶರೀರ ಹಾಳಾಗ್ತದೆ. ಅದಕ್ಕೆ ಈ ಶರೀರದಿಂದನೇ ಏನು ಮಾಡ್ಕೊಳ್ಬೇಕು ಅಂದ್ರೆ ಈ ಶರೀರದಿಂದನೇ ಪರಮಾರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಜಾಣನಾದವನು ಎರಡೂ ಕೂಡಿ ಮಾಡ್ತಾನಪ್ಪ. ಯಾಕಂತಂದ್ರೆ ಅದಕ್ಕೆ ಜಾಣರು ಅಂತ ಹೇಳ್ತಾರೆ. ಯಾವ ಒಂದು ಟೈಮ್ನಲ್ಲಿ ಈ ಶರೀರ ಹೋಗ್ತದೆ ಗೊತ್ತಿಲ್ಲ. ಹಾಗಾಗಿ ಜಾಣನಾದವ ಸಂಸಾರಕ್ಕೆ ಬೇರೆ ಟೈಮ್ ಅದ, ಪರಮಾರ್ಥಕ್ಕೆ ಬೇರೆ ಟೈಮ್ ಅದ ಅಂತಂದ್ರೆ ಇಲ್ಲ. ಆದರೆ ಎರಡು ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ತಾನೆ, ಎರಡು ಒಟ್ಟೊಟ್ಟಿಗೆ ಮಾಡ್ತಾನೆ ಅಂತ ಈ ಒಂದು ವಿಷಯದಲ್ಲಿ ಹೇಳ್ತಾರೆ. 16ನೇ ಪದದಲ್ಲಿ, ನೀತಿ ಕ್ರಿಯಾಚರ್ಯ ಸ್ಥಳದ 16ನೆಯ ಪದದಲ್ಲಿ. ಈಗ 1ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ತರುಣಿಯ ಮಲೆಯ ಒಂದನು ಉಣುತ್ತಲು ಅಣುಗನು ಅನ್ಯ ಕರದೋಳ್ ಉಳಿದ ಕುಚಾಗ್ರಹ ನೋವಂತೆ ನರಜನ್ಮವಿಡಿದಿಹ ಭೋಗಾನುಭವದೋಳು ಪರಲೋಕ ಗತಿಯ ಸಾಧನದೋಳು ಒಂದಿಹನು ಅಂತ ಹೇಳ್ತಾರೆ. ಏನು ಹೇಳ್ತಾರಪ್ಪ? ಇಲ್ಲರಿ, ನಮ್ಗೆ ಟೈಮ್ ಆಗಂಗಿಲ್ಲರಿ. ಮತ್ತು ನಾವು ಇದನ್ನು ಹೆಂಗೆ ಮಾಡೋಕ್ಕಾಗ್ತದ್ರಿ? ನಮಗೇನು ಗೊತ್ತಾಗಂಗಿಲ್ಲ. ಈಗ ಒಂದು ಮಾಡೋಕೆ ಹೋಗ್ತೀವಿ, ಇನ್ನೊಂದು ನಮ್ಗೆ ಹೆಂಗೆ ಆಗ್ತದ್ರಿ? ಒಂದು ಸಂಸಾರ ಮಾಡ್ಬೇಕಾಗ್ತದೆ. ಈಗ ಅದು ಇದು ಎರಡು ಹೆಂಗೆ ಆಗ್ತದೆ ನಮ್ಗೆ ಅಂತಂದ್ರು ಕೂಡ ಇಲ್ಲಿ ಜಾಣನಾದವ ಹೆಂಗೆ ಮಾಡ್ತಾನಪ್ಪ ಅಂದರೆ ಇದು ಉದಾಹರಣೆ ಹೇಳ್ತಾರೆ. ಏನು ಹೇಳ್ತಾರೆ? ತರುಣಿಯ ಮೊಲೆಯೊಂದನು ಉಣುತ್ತಲು ಅಣುಗನು ಅನ್ಯ ಕರದೋಳು. ಅಂದ್ರೆ ಒಂದು ಮಗು ತನ್ನ ತಾಯಿಯ ಹಾಲನ್ನು ಕುಡಿಬೇಕಾದ್ರೆ ಒಂದು ಕಡೆ ಕುಡಿತದೆ ಹಾಲು, ಇನ್ನೊಂದು ಕಡೆ ಕೈ ಇಟ್ಕೊಂಡು ಹಿಂಗೆ ಮಾಡ್ತಿರ್ತದೆ. ಮಲಿ ಕುಡಿಬೇಕಾದ ಕೂಸುಗಳು ಸ್ವಲ್ಪ 6-7 ತಿಂಗಳು ಸ್ವಲ್ಪ ತಿಳುವಳಿಕೆ ಬಂದಂಥ ಕೂಸುಗಳು ಏನು ಮಾಡ್ತಾವ, ಈಗ ತಾನು ಕುಡಿತದ ಅನ್ನೋದು ಗೊತ್ತು, ಒಂದು ಕಡೆ ಕುಡಿತದ, ಇನ್ನೊಂದು ಕಡೆ ಹಿಂಗೆ ಇಟ್ಕೊಂಡು ಮೆತ್ತಗೆ ಮಾಡ್ತಿರ್ತದೆ ಹಾಲು ಬರಲಿ ಅಂತೇಳಿ. ಆ ರೀತಿ ತರುಣಿಯ ಮೊಲೆಯೊಂದನು ಉಣುತ್ತಲಿ ಅಣುಗನು ಅನ್ಯ ಕರದೋಳು ಉಳಿದ ಕುಚಾಗ್ರಹ ನೋವಂತೆ. ಅಂದ್ರೆ ಒಂದು ಕಡೆ ಕುಡಿದು ಇನ್ನೊಂದು ಕೈ ಹಿಟ್ಟಿಗೆ ಸಿಂಗಿಂಗ್ ಮಾಡ್ತಿರ್ತದಲ್ಲ, ಆ ರೀತಿಯಿಂದ ನರಜನ್ಮವಿಡಿದಿಹ. ಅಂದ್ರೆ ಈ ಶರೀರ ಏನು ನರಜನ್ಮ ಅಂತಂದ್ರೆ ಈ ಶರೀರ ಏನು ಬಂದದ, ಶರೀರ ತೊಟ್ಕೊಂಡು ಬಂದದ ಈ ಜೀವಾತ್ಮ. ಯಾಕಂದ್ರೆ ಈ ರೂಲ್ಸ್ ಎಲ್ಲ ಯಾರಿಗದಾವ? ಮನುಷ್ಯನಿಗೆ ಮಾತ್ರ ಅದಾವ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಈ ರೂಲ್ಸ್ಗಳಿಲ್ಲ. ಅದಕ್ಕೆ ನರಜನ್ಮ ಹಿಡ್ಕೊಂಡು ಬಂದಂಥ ಈ ಜೀವಾತ್ಮನಿಗೆ ಈ ಭೋಗಾನುಭವದೋಳು ಅಂದ್ರೆ ಈ ಭೋಗವನ್ನು ಊಟ ಮಾಡ್ಕೊತ ಪರ ಲೋಕಗತಿಯ
ಅಂದ್ರೆ ಪರಲೋಕದ ಗತಿಯ ಸಾಧನದೋಳು ಒಂದಿಹೆನು ಅಂದ್ರೆ ಪರಲೋಕದ ಗತಿಯ ಒಂದು ಸಾಧನೆಯನ್ನು ಹೊಂದುತ್ತಾನತ. ಇಲ್ರಿ ನಮ್ಗೆ ಇದು ಹೆಂಗೆ ಆಗ್ತದ್ರಿ, ಹೆಂಗೆ ಸಾಧ್ಯ ಆಗ್ತದೆ ನಮಗೆ ಮಾಡಾಕ ಅಂತ ಅಂದರೂ ಕೂಡ ಅವ್ರು ಹೇಳ್ತಾರ, ಭೋಗಾನುಭವದಳು ಏನು ನೀನು ಪರಮಾತ್ಮನ ಸ್ಮರಣೆಯಾರ ಮಾಡು, ಪರಮಾತ್ಮನ ಭಜನೆಯಾರ ಮಾಡು, ಪರಮಾತ್ಮನನ್ನ ತಿಳ್ಕೊ, ನೀ ಯಜ್ಞ ಯಾಗಾದಿಗಳಾರ ಮಾಡು, ಪೂಜೆ ಪುರಸ್ಕಾರ ಮಾಡು, ಯಾತ್ರೆಯಾರ ಮಾಡು, ತಪಸ್ಸಾರ ಮಾಡು, ಏನು ಮಾಡಿದರೂ ಕೂಡ ಅಲ್ಲಿ ನಿನಗೆ ಪರಲೋಕದಲ್ಲಿ ಕೂಡ ಆ ರೀತಿ ಉತ್ತಮ ಗತಿಗಳು ಸಿಗ್ತಾವೆ. ಅದು ವೇಸ್ಟ್ ಇಲ್ಲ. ಅದಕ್ಕೆ ಇಲ್ಲಿ ಎರಡನ್ನ ಒಂದೇ ರೀತಿಯಲ್ಲಿ ಭೋಗನು ಮಾಡಿಕೊಡುವಂಥದ್ದು ಮತ್ತು ಪರಲೋಕದ ಗತಿಯನ್ನು ಆ ಗತಿಗೆ ಬರುವಂಥ ಸಾಧನೆಗಳು ಕೂಡ ಮಾಡಿಕೊಳ್ಬೇಕಾಗ್ತದೆ. ಎರಡನ್ನ ಯಾಕಂದ್ರೆ ಈ ಏನು ಭೋಗಾನುಭವಗಳು, ಈ ಸುಖ ದುಃಖ ಅನ್ನುವಂಥದ್ದು ಈ ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನು ಜಗತ್ತಿನೊಳಗೆ ಈ ಜೀವನದಾಗ ಬಂದರೂ ಕೂಡ ಆತ ಏನಾದರೂ ಹೆದರ್ತಾನೇನಪ್ಪ ಅಂತಂದ್ರೆ ಹೆದರಂಗಿಲ್ಲ. ಯಾಕೆ ಹೆದರಂಗಿಲ್ಲ ಅಂತಂದರೆ ಆತ ಇಲ್ಲಿ ಉತ್ತಮವಾದ ಗತಿಗಳನ್ನು ಮುಂದಕ್ಕೆ ಬರುವಂಥ ಏನು ಉತ್ತಮವಾದ ಗತಿಗಳನ್ನು ಸಾಧನೆ ಕೂಡ ಮಾಡ್ಕೋತಾನ, ಮತ್ತು ಭೋಗಾನುಭವ ಕೂಡ ಮಾಡ್ಕೋತಾನ. ಇಹದಲ್ಲಿ ಇದ್ದುಕೊಂಡು ಏನು ಸುಖ ದುಃಖ ಅಂಥವೇನೇ ಇದ್ದರೂ ಕೂಡ ಈ ಭೋಗವನ್ನು ಮಾಡ್ಕೋತಾನ, ಮತ್ತು ಪರಲೋಕದ ಗತಿಯ ಒಂದು ಸಾಧನದೊಳಗೆ ಕೂಡ ಹೊಂದುತ್ತಾನತ. ಯಾವುದೇ ಆಗಿರ್ಬೋದು. ಇಲ್ಲರಿ ನಮ್ಗೆ ಟೈಮ್ ಇಲ್ಲರಿ ಮಾಡೋದಕ್ಕೆ ಅಂತಂದರೆ ಅಟ್ಲೀಸ್ಟ್ ಭಾಳಷ್ಟು ಇರ್ತಾವೆ, ಕರ್ಮಾದಿಗಳನ್ನು ಮಾಡು ಅಥವಾ ಉಪಾಸನೆಯಾರ ಮಾಡು. ಇವೆ ಯಾವುದು ನಿನಗೆ ಆಗಲಿಲ್ಲ ಅಂತಂದ್ರೆ ನಿನ್ನ ಸ್ಮರಣೆ, ಯಾಕಂದ್ರೆ ಶಿವನ ಒಂದು ಸ್ಮರಣೆ ಮಾಡುವಂಥದ್ದಾಗಿರ್ಬೋದು, ಒಂದು ಭಜನೆ ಹೇಳುವಂಥದ್ದಾಗಿರ್ಬೋದು, ಇವೆಲ್ಲ ನಿನಗೆ ಉತ್ತಮ ಗತಿಯನ್ನು ಕೊಡುವಂಥವು, ಉತ್ತಮಕ್ಕೆ ತೊಗೊಂಡು ಹೋಗ್ತಾವೆ. ಅದಕ್ಕೆ ಈ ರೀತಿ ಈ ಜನ್ಮ ಒಂದು ಪುಣ್ಯದ, ಯಾಕಂದ್ರೆ ಪಾಪ ಪುಣ್ಯ ಎರಡು ಮಿಶ್ರದಿಂದ ಮನುಷ್ಯನ ಜನ್ಮ ಬರ್ತದೆ. ಇಲ್ಲಿ ಕರ್ಮದಿಂದ ಬಂದಂಥ ಈ ಶರೀರ ಇಲ್ಲಿ ಭೋಗವನ್ನು ಅನುಭವಿಸ್ಲೇಬೇಕಾಗ್ತದೆ. ಈ ಭೋಗಾನುಭವದಳು ಪರಲೋಕದ ಗತಿಯನ್ನು ಮಾಡಿಕೊಳ್ಳುವಂಥದ್ದು. ಈಗಾಗಲೇ ಕೆಲವು ಉದಾಹರಣೆಗಳು ಬಂದಾವೆ. ಯಾಕಂದ್ರೆ ಒಬ್ಬ ರಾಜ ಇರ್ತಾನೆ, ಆ ಊರಿಂದ ಆ ರಾಜ್ಯದ ಒಂದು ಸಿಸ್ಟಮ್ ಏನಿರ್ತದ, ಯಾರು ರಾಜ್ಯಭಾರ ಮಾಡ್ತಾರ ಅವರು ಮಾಡಿದ ಒಂದು 3 ವರ್ಷದ ನಂತರ ಅವ್ರನ್ನ ಹಿಡ್ಕೊಂಡೋಗಿ ದೊಡ್ಡ ಒಂದು ಅರಣ್ಯದಾಗ ಹಾಕಿ ಬಂದುಬಿಡೋದು. ಅವನು ಅರಣ್ಯದಾಗ ಹೋಗಿ ಹುಲಿ ಚಿರತೆಗಳ ಬಾಯಿಗೆ ಸಿಕ್ಕಾಕೊಂಡು ಸತ್ತು ಹೋಗೋದು. ಆ ರೂಲ್ಸ್ ಇರ್ತದೆ. ಎಲ್ಲರೂ ನಾವಲ್ಲ ನೀವಲ್ಲ ಅಂತಿರ್ತಾರೆ, ಅನಿವಾರ್ಯ ಒಬ್ಬೊಬ್ಬರು ಒಂದೊಂದು ಸಲ ಆಗ್ತಾರೆ. ಆದರೆ ಒಬ್ಬವನು ಮಾತ್ರ ಭಾಳ ಧೈರ್ಯವಾಗಿ ಭಾಳ ಹೆದರ್ತಿರ್ತಾರೆ, ರಾಜರಾಗಕ್ಕೆ ಹೆದರ್ತಿರ್ತಾರೆ. ಯಾಕಂದ್ರೆ ಮುಗಿದ ತಕ್ಷಣ ಒಯ್ದು ಅರಣ್ಯದಾಗ ಹಾಕಿ ಹುಲಿ ಚಿರತೆ ಕರಡಿಗೆ ಕೊಟ್ಬಿಡೋದು, ಸತ್ತೋಗ್ಬಿಡೋದು. ಹಂಗೆ ಈ ರೂಲ್ಸ್ ಇದ್ದದಕ್ಕೆ ಎಲ್ಲ ಹೆದರ್ತಿರ್ತಾರೆ, ನಾವಲ್ಲ ನೀವಲ್ಲ ಅಂತ. ಆದರೆ ಒಬ್ಬನು ಮಾತ್ರ ಧೈರ್ಯವಾಗಿ ಬರ್ತಾನೆ, ಇಲ್ಲ ನಾನು ಇವತ್ತು ರಾಜ್ಯ ಭಾರ ಮಾಡ್ತೀನಿ ಈ ಸಲ ಅಂತ. ಎಲ್ಲರಿಗೆ ಗಾಬರಿ ಆಗ್ತೈತೆ, ಏನು ಮಾಡ್ತಾನೆ ಅಂತ. ಆದರೂ ಕೂಡ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ದ, ಅಲ್ಲಿ ರಾಜ್ಯಭಾರವನ್ನು ಮಾಡಾಕತ್ತಿದ. ಆಯ್ತು 3 ವರ್ಷ ಆಯಿತು. ಆತ ಏನು ಮಾಡಿದ್ರು, ಆಯ್ತು 3 ವರ್ಷ ಆಯಿತು. ಆತ ಹೆದರಲೇ ಇಲ್ಲ. 1 ತಿಂಗಳಾದಂದ್ರೇ ಒಬ್ಬ ಗಡ ನಡಗಕ್ಕೆ ಶುರು ಆಗ್ತಿರ್ತಾರೆ ಮೊದಲಿನವರೆಲ್ಲ. ಹೆಂಗಾಯ್ತಪ್ಪ ಇನ್ನು ಹಾಕ್ತಾರೆ ನಮಗಂತೇಳಿ. ಈತ ಏನು ಧೈರ್ಯವಾಗಿ ಇರ್ತಿದ್ದ. ಆಮೇಲೆ ಆರಾಮಾಗಿ 10 ದಿವಸ ಬಂದರೂ ಕೂಡ ಧೈರ್ಯವಾಗಿ ಇದ್ದ. ಆಯ್ತು, ಎಲ್ಲ ಭಟ್ರು ಬಂದು ಅವ್ರನ್ನ ಸೈನಿಕರೆಲ್ಲ ಬಂದು ಅದನ್ನ ಕರ್ಕೊಂಡೋಗಿ ಅರಣ್ಯದ ದೂರ ಎಸಿಲಿಕ್ಕಂತ ಹೋದ್ರೂ ಕೂಡ ಆತ ಖುಷಿಯಾಗಿದ್ದ. ಯಾಕಿದ್ನಪ್ಪ ಅಂದ್ರೆ ತನ್ನ 3 ವರ್ಷ ರಾಜ್ಯಭಾರ ಮಾಡಬೇಕಾದಾಗ ಅವ ಮೆತ್ತಗೆ ರಾತ್ರಿನೇ ಅರಣ್ಯದ ಆಚೆ ಕಡೆ ಒಂದು ಒಳ್ಳೆ ಸುಂದರವಾದಂಥ ಅರಮನೆಯನ್ನು ಕಟ್ಸ್ಕೊಂಡಿದ್ದ. ಹಾಗಾಗಿಬಿಟ್ಟು ಆತಗೆ ಏನು ಹೆದರಲಿಲ್ಲ. ನನ್ನ ಇಲ್ಲಿಂದ ಹೊರಗೆ ಹಾಕಿದ್ರು ಕೂಡ ಒಂದು ಒಳ್ಳೆ ಅರಮನೆ ಕಟ್ಸ್ಕೊಂಡಿದ್ದೀನಿ, ನಾನು ಅಲ್ಲೋಗಿರ್ತೀನಿ ಅನ್ನುವಂಥ ಭಾವದಲ್ಲಿ ಆತ ಜಾಣನಾಗಿ ಮಾಡಿ ಅವ್ರು ಎತ್ತಿ ಹೋಗೋದು ಬಂದರೂ ಕೂಡ ಹೋಗಿ ಅವನ ಅರಮನೆದಾಗ ಜೀವನ ಪ್ರಾರಂಭ ಮಾಡಿದ. ಯಾಕಂದರೆ ಇದು ಜಾಣ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅಂತಂದ್ರೆ, ನೀನು ಏನು ಈ ಒಂದು ಇಹದಲ್ಲಿ ಇದೆಯಪ್ಪ ಇದೆ ಅಂತಂದ್ರೂ ಕೂಡ ಇಲ್ಲಿ ನೀನು ಮುಂದಿನ ಒಂದು ಏನು ಗತಿಗಳು, ಉತ್ತಮವಾದ ಗತಿಗಳು ನಿನಗೆ ಬೇಕಾಗಿತ್ತು ಅಂತಂದ್ರೆ ಈ ರೀತಿ ನೀನು ಇದ್ದಾಗೆ ಮಾಡ್ಕೊಳ್ಬೇಕಾಗ್ತದೆ. ಇರಲಿಲ್ಲ ಅಂತಂದ್ರೆ ಯಾವ ರೀತಿ ಆತ ತನ್ನ ಅಧಿಕಾರ ಇದ್ದಾಗ ಯಾವ ರೀತಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟ. ಹಾಗಾಗಿ ಇದಕ್ಕೆ ಬೇರೆ ಟೈಮ್ ಐತೇನ್ರಿ, ಸಂಸಾರಕ್ಕೆ ಬೇರೆ ಟೈಮ್ ಐತಾ, ಇದಕ್ಕೆ ಟೈಮ್ ಇಲ್ಲ. ಎಲ್ಲ ಮಿಶ್ರ ಮಾಡಿ ಕಳಿಸ್ಬಿಟ್ಟಿದ್ದಾನೆ ಪರಮಾತ್ಮ. ಯಾಕಂತಂದ್ರೆ ಇದನ್ನು ಕೊಟ್ಟಾನ ಅದನ್ನು ಕೊಟ್ಟಾನ. ಮತ್ತು ಒಂದು ವಸ್ತು ಇತ್ತಂದ್ರೆ ಅದು ಒಳ್ಳೆಯದಕ್ಕೂ ಉಪಯೋಗ ಮಾಡ್ಕೊಬೋದು, ಕೆಟ್ಟದಕ್ಕೂ ಉಪಯೋಗ ಮಾಡ್ಕೊಳ್ಬೋದು. ಶರೀರ ಅನ್ನುವಂಥ ಸಾಧನ ನಾವು ಸಂಸಾರಕ್ಕೆ ಹಾಕಿಬಿಟ್ಟು ಅದನ್ನು ಹಾಳು ಮಾಡ್ಕೊಳಕ್ಕೂ ಬರ್ತದೆ. ಉತ್ತಮವಾದಂಥ ಸಜ್ಜನರ ಸಹವಾಸದಲ್ಲಿ ಇದ್ದುಕೊಂಡು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಉತ್ತಮವಾದ ಗತಿಯನ್ನು ಪಡ್ಕೊಳ್ಳೋಕ್ಕೂ ಈ ಶರೀರ ಬರ್ತದೆ.
ಹಂಗಾಗಿ ಇಲ್ಲಿ ನಿನಗೆ ಬಿಟ್ಟಿದ್ದಪ್ಪ, ಯಾವುದಕ್ಕೆ ನೀನು ಇದು ಶರೀರನ ಸಾಧನೆ ಮಾಡ್ಕೋತಿದ್ದಿ ಆ ರೀತಿ ಆಗುವಂಥದ್ದು. ಅದಕ್ಕೆ ಜಾಣ ಆದವನು ಏನು ಮಾಡ್ತಾನಪ್ಪ ಅಂದರೆ ಎರಡನ್ನ ಮಾಡ್ತಾನೆ. ಯಾಕಂದ್ರೆ ಸಂಸಾರ ಬಿಟ್ಟು ಎಲ್ಲ ಹೋಗ್ಬೇಕು ಕೂಡ್ಬೇಕೇನ್ರಿ ಮಾಡ್ಬೇಕಂತಂದ್ರೆ ಇಲ್ಲ, ಅದನ್ನು ಮಾಡ್ತಾನೆ, ಎರಡೂ ಮಾಡ್ತಾನೆ. ಅದಕ್ಕಾಗಿ ಮತ್ತಿಲ್ರಿ ಯಾವ ರೀತಿ ಅಂತಂದ್ರೆ ಈಗ ಅವ್ರು ಹೇಳ್ತಾರೆ, ಇಲ್ರಿ ನಮ್ಮ ಸಂಸಾರ ದೊಡ್ಡದೈತ್ರಿ, ಮಾಡ್ಕೊಳಕ್ಕೆ ಆಗಂಗಿಲ್ರಿ, ಎರಡು ಹೆಂಗೆ ಮಾಡಿಸ್ತದ್ರಿ, ಇದು ಭಾಳ ದುಃಖದಿಂದ ಅದ್ರಿ, ನಮಗೆ ಭಾಳ ದುಃಖ ಅದ, ಅವ್ರು ಭಾಳ ಸುಖದಿಂದ ಅದಾರ್ರಿ, ಅವ್ರು ಅಂಥದ್ದು ಇಂಥದ್ದು ಮಾಡ್ಕೋತಾರೆ, ನಮಗೆ ಭಾಳ ದುಃಖ ಐತ್ರಿ, ನಮಗೆಲ್ಲಿ ಮಾಡೋಕ್ಕಾಗ್ತದ್ರಿ ಅಂತಂದರೆ ಅದಕ್ಕೂ ಉತ್ತರ ಹೇಳ್ತಾರೆ ಅವ್ರು. ಹೆಂಗಪ್ಪ, ಎರಡನ್ನ ನೀನು ಕಷ್ಟ ಇರಲಿ ಸುಖ ಇರಲಿ ಎರಡನ್ನ ಮಾಡ್ಕೊಳ್ಬಹುದು. ಯಾಕಂತಂದ್ರೆ ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರೆ ಈ ದುಃಖ ಅನ್ನುವಂಥದ್ದು, ಅದಕ್ಕೆ ದುಃಖ ಸುಖ ಬರುವುದಕ್ಕಿಂತ ದುಃಖ ಬರಲಿ ಹೇಳೋಣ, ದುಃಖ ತೆರೆಸಿತು ಜ್ಞಾನದ ಕಣ್ಣ ಅಂತ ಹೇಳ್ತಾರೆ. ಯಾಕಂದ್ರೆ ದುಃಖದಾಗ ಇನ್ನೂ ಮನುಷ್ಯ ತೇಜ್ ಆಗ್ತಾನೆ ಪರಮಾರ್ಥದಲ್ಲಿ. ಯಾಕಂತಂದ್ರೆ ಇದು ತಿಳ್ಕೊಳ್ಳೋದು, ಆ ದುಃಖ ಬರೋದು, ಅದು ವೈರಾಗ್ಯ ಭಾವ ಬರೋದು, ಅದು ಒಂದು ರೀತಿ ಒಂದು ಉದಾಸೀನ ಭಾವಕ್ಕೆ ತೊಗೊಂಡು ಹೋಗ್ಬಿಡ್ತದೆ. ಆದರೆ ಸುಖ ಭಾರಿ ಡೇಂಜರ್ ಇದ್ರಾಗ. ಯಾಕಂದ್ರೆ ಜ್ಞಾನಿ ಸುಖನೇ ಬರಲಿ ದುಃಖನೇ ಬರಲಿ, ಆದ್ರೆ ಸುಖ ಅನ್ನುವಂಥದ್ದು ಮನುಷ್ಯನ ಒಂದು ಆ ಸಾಧನೆ ಮಾರ್ಗಕ್ಕೆ ಹೋಗುವಂಥ ಒಂದು ಮುಮುಕ್ಷಿಗೆ ಭಾಳ ಅಡಚಣೆ ಮಾಡಿಬಿಡ್ತದೆ. ಯಾಕಂದ್ರೆ ಮನಸ್ಸು ಆ ಕಡೆ ಹೋಗ್ಬಿಟ್ರೆ ಅದು ಮೆಲ್ಲಕ್ಕೆ ನಿನ್ನನ್ನು ಸಾಯಿ ಬಿಡ್ತದೆ. ಹೆಂಗೆ ಸಾಯಿ ಬಿಡ್ತದೆ ಅಂದ್ರೆ ಜೇನದ, ಜೇನಿನಾಗ ಒಂದು ಸ್ವಲ್ಪ ವಿಷ ಮಿಶ್ರ ಆಗಿತ್ತಂದ್ರೆ ತಿನ್ನೋದಕ್ಕೆ ಎಷ್ಟು ರುಚಿ ಇರ್ತದೆ, ಅದ್ರ ಒಳಗೋಗ ನಿನ್ನ ಸಾಯಿ ಹಿಡಿತಿರ್ತದೆ. ಅದು ಭಾಳ ಮಧುರ ಇರ್ತದೆ ಜೇನು. ಅದೇನು ಕಹಿ ಅನ್ನಿಸ್ತದೆ, ಏನು ವಿಷ ಬೆರೆಸಿದ್ರು ಕೂಡ ಕಹಿ ಅಂತ ಅನ್ಸಂಗಿಲ್ಲ, ಭಾಳ ತಿನ್ನೋಕೆ ಭಾಳ ಮಧುರಾಗಿರ್ತದೆ. ಅದ್ರಂಗೆ ಸುಖ ಅನ್ನುವಂಥದ್ದು ಕೂಡ ಭಾಳ ಮಧುರ ಅನ್ನಿಸ್ತದೆ, ಆದರೆ ನೀನು ಒಳಗೋಗ ಸಾಯಿ ಹಿಡಿತದೆ. ಅದಕ್ಕೆ ಇದು ಭಾಳ ಡೇಂಜರ್ ಅಂತ ಹೇಳ್ತಾರೆ. ಯಾಕೆ, ಈಗ ನಮಗೆ ಸುಖ ಐತ್ರಿ ಅಥವಾ ದುಃಖನೇ ಐತ್ರಿ, ದುಃಖದ ಮಧ್ಯೆ ಪರಮಾರ್ಥ ಹೆಂಗೆ ಮಾಡ್ಕೊಳಕ್ಕಾಗ್ತದ್ರಿ, ನಮಗೆ ಮನಸ್ಸೇ ಇರೋಂಗಿಲ್ಲ, ಹೆಂಗೆ ಮಾಡಬೇಕು ಅಂದರೂ ಕೂಡ ಅದಕ್ಕೆ ಉತ್ತರ ಹೇಳ್ತಾರೆ ಅವರು. ಕೊಳನ ಹೊಕ್ಕರೆ ಒಡಲಿನ ತಂಪು ಬಿಸಿಲಿನ ಜಳವನ್ನು ಮಿಕ್ಕ ಮೈಯೋಳು ಕಾಣ್ಬನ್ನಂತೆ ತಿಳಿವಿನ ಸುಖವನ್ನು ವಿಷಯ ಬಾಧೆಯನ್ನು ಸಂಗೊಳಿಸುತ್ತೆ ಸಮಯದೋಳು ಒಂದಿರೋ 5 ತಿಹೆನು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾರೆ ಎರಡೂ ನಮ್ಗೆ ಆಗಲ್ಲಪ್ಪ ಅಂತಂದರೆ ಒಂದು ವಿಚಾರ ಹೇಳ್ತಾರೆ, ಭಾಳ ಒಳ್ಳೆ ವಿಚಾರ ಹೇಳ್ತಾರೆ. ಇಲ್ರಿ ನಮ್ಮ ಸಂಸಾರಸ್ಥರಿಗೆ ಆಗಂಗಿಲ್ರಿ ಅನ್ನೋರಿಗೆ. ಯಾಕಂದ್ರೆ ನಿಜಗುಂಡ್ರಿ ಶಾಸ್ತ್ರ ಹೆಂಗದಂತಂದ್ರೆ ನನ್ನಂಗೆ ಅವ್ರು ಕೆಲವು ಭಾಳ ವಿಚಾರಗಳನ್ನು ಹೇಳಿದ್ದಾರೆ. ಅವರು ಹೆಂಗಂತಾರೆ ಮನೆ ಬಿಟ್ಟು ಹೋಗೋದೇ ಬೇಡ ರೀ, ಮನೆಗೆ ಇದ್ದುಕೊಂಡೆ ಇದನ್ನೆಲ್ಲ ಸಾಧನೆ ಮಾಡ್ಕೋಬೋದು, ಎಲ್ಲಿ ಹೋಗಂಗಿಲ್ಲ. ಯಾಕಂದ್ರೆ ಕೊಳನ ಹೊಕ್ಕರೆ ಒಡಲಿನ ತಂಪು. ಕೊಳ ಅಂತಂದ್ರೆ ಏನು, ನಿನಗೆ ಕಷ್ಟ ಇರಲಿ ಸುಖ ಇರಲಿ ದುಃಖ ಇರಲಿ ಏನೇ ಇದ್ದರೂ ಕೂಡ ಎರಡು ಒಟ್ಟಿಗೆ ಮಾಡೋಕ್ಕೆ ಬರ್ತದ, ಮಾಡಂಗ್ಲಂತ ಹೆಂಗೆ ಅಂತ್ಯಪ್ಪ. ಅದಕ್ಕೆ ಉದಾಹರಣೆ ಹೇಳ್ತೀನಿ ಕೇಳು. ಏನು, ಕೊಳನ ಹೊಕ್ಕರೆ ಒಡಲಿನ ತಂಪು ಅಂದ್ರೆ ಒಂದು ಕೆರೆ ಇರ್ತದೆ, ಕೆರೆ ಇರ್ತದಂತ ತಿಳ್ಕೊಳ್ರಿ, ಅಥವಾ ಅಗಲೊಂದು ಬಾಯಿ ಇರ್ತದಂತ ತಿಳ್ಕೊಳ್ರಿ, ಏನಾರ ತಿಳ್ಕೊಳ್ರಿ. ಆದ್ರೆ ಕೊಳನ ಹೊಕ್ಕರೆ ಅಂದ್ರೆ ಆ ಕೊಳವನ್ನು ಅಲ್ಲಿ ನಾವು ಹೋಗಿ ಅಲ್ಲಿ ಮುಳುಗಿದಾಗ, ಅದು ಮುಳುಗಿ ಅಂದ್ರೆ ಅದ್ರಾಗ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಏನಾಗ್ತದ, ಅಲ್ಲಿ ಹೋಗಿ ನೀರಲ್ಲಿ ನಿಂತ್ಕೊಂಡಾಗ ಅಲ್ಲಿ ತಂಪು, ಯಾಕಡೆ ಕೆಳಗಡೆ ಸೊಂಟದ ಕೆಳಗಡೆಯಿಂದ ತಂಪು, ಮೇಲ್ಗಡೆ ಜಳ, ಬಿಸಿಲಿನ ಜಳ. ಅದಕ್ಕೆ ತಂಪು ಬಿಸಿಲಿನ ಜಳವನ್ನು ಮಿಕ್ಕ ಮೈಯೋಳು ಕಾಣಬನ್ನಂತೆ ಅಂದ್ರೆ ಈ ರೀತಿ ಯಾವಾಗ ನೀರಲ್ಲಿ ನಿಂತ್ಕೊಂಡಾಗ ಕೆಳಗಡೆ ತಂಪು ಅನುಭವಿಸ್ತಾನ, ಮೇಲ್ಗಡೆ ಬಿಸಿಲಿನ ಜಳ ಅನುಭವಿಸ್ತಾನ. ಅದೇ ರೀತಿ ಇಲ್ಲಿ ತಿಳಿವಿನ ಸುಖವನ್ನು ವಿಷಯ ಬಾಧೆಯನ್ನು, ತಿಳಿವಿನ ಸುಖ ಅಂದ್ರೇನು, ಅರಿವಿನ ಸುಖ, ಪರಬ್ರಹ್ಮದ ಸುಖ, ಆನಂದ ನೋಡ್ರಿ. ಯಾಕಂದ್ರೆ ತಿಳಿವಿನ ಸುಖವನ್ನು ವಿಷಯ ಬಾಧೆಯನ್ನು ಸಂಗೊಳಿಸಿತೆ ಸಮಯದೋಳು ಒಂದಿರೋಳು 5 ತಿಹೆನು ಅಂತ ಹೇಳ್ತಾರೆ. ಯಾಕಂದ್ರೆ ಎರಡೂ ಒಂದೇ ಸಮಯದಲ್ಲಿ ಅನುಭವಿಸಕ್ಕೆ ಬರ್ತದಪ್ಪ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಯಾಕಂತಂದ್ರೆ ಸಂಸಾರ ಅಂತ ಅದ್ರಾಗ ಬಿದ್ದು ಹೊರಳಾಡಕತ್ತೀಯಲ್ಲ, ನಿನಗಾದ್ರಾಗ ಏನು ಸುಖ ಅದು ಹೇಳ. ಒಂದು ಬಿಂದುವಿನಷ್ಟು ಸುಖಕ್ಕಾಗಿ ಬೆಟ್ಟದಷ್ಟು ದುಃಖವನ್ನು ಅನುಭವಿಸಕತ್ತೀಯಪ್ಪ. ಅದಕ್ಕೆ ನೀನು ಎರಡನ್ನ ಆಗಂಗಿಲ್ಲ ಅಂತ ಅಂದ್ಕೊಂಡ್ರೆ ನಿನ್ನ ತಪ್ಪಾಗ್ತದ. ಎರಡನ್ನ ಅನುಭವಿಸಕ್ಕೆ ಬರ್ತದೆ. ಹೆಂಗೆ, ಒಂದು ನೀರಲ್ಲಿ ನಿಂತ್ಕೊಂಡಂಥ ವ್ಯಕ್ತಿ ಅರ್ಧ ಭಾಗ ತಂಪನ್ನು ಅನುಭವಿಸ್ತಾನ, ಅರ್ಧ ಭಾಗ ಮೇಲಿನ ಸೂರ್ಯನ ಜಳವನ್ನು ಹೆಂಗೆ ಅನುಭವಿಸ್ತಾನ, ಅದೇ ರೀತಿ ಇಲ್ಲಿ ವಿಷಯ ಬಾಧೆ ಅಂದ್ರೆ ಈ ಏನು ಸಂಸಾರದಾಗಿರುವಂಥ ಕಷ್ಟ ಸುಖ
ಏನು ಕಷ್ಟಗಳು ಏನಿರ್ತಾವ ಅವನ್ನಾಗಿರ್ಬೋದು, ಅಥವಾ ಅರಿವಿನ ಸುಖ ಅಂತಂದ್ರೆ ಈ ಆಧ್ಯಾತ್ಮದ ಪರಮಾರ್ಥದ ವಿಷಯವನ್ನು, ಈ ಪರಮಾರ್ಥದ ವಿಚಾರವನ್ನು ಈ ಕೂಡ ಒಂದೇ ಸಂದರ್ಭದಲ್ಲಿ ಒಂದೇ ಸಮಯದಲ್ಲಿ ಅನುಭವಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಇಲ್ಲಿ ಏನೇ ಸುಖ, ಏನೇ ಕಷ್ಟ ಇದ್ದರೂ ಕೂಡ, ದುಃಖ ಇದ್ದರೂ ಕೂಡ, ಏನು ಆ ತಿಳಿವಿನ ವಿಷಯವನ್ನು ತಿಳ್ಕೊಂಡಿರ್ತಾನೆ ಆಧ್ಯಾತ್ಮದಲ್ಲಿ, ಈ ವಿಚಾರದಲ್ಲಿ, ಅದಕ್ಕೆ ಏನು ಹೇಳ್ತಾರೆ, ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಸದ್ಗುರು ವಾಕ್ಯ ಕೇಳುತ್ತಾ ಭವ ಇದ್ದಂಗೆ ಗೆದ್ದು ಹೋಗತ್ತ ನೋಡ್ರಿ. ಯಾಕಂತಂದ್ರೆ ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಸದ್ಗುರು ವಾಕ್ಯ ಕೇಳುತ್ತಾ ಹೋದ್ರೆ ನಿನಗೇನೇ ಕಷ್ಟ ಬಂದರೂ ಕೂಡ ಹತ್ತಂಗಿಲ್ಲ, ಗೆದ್ದು ಹೋಗ್ಬಿಡ್ತಿದೆ. ಇಲ್ಲಾಂದರೆ ಏನು ಕೇಳಿಲ್ಲ ಅಂದರೆ ನೆಲಕ್ಕೆ ಬಡ್ದು ಬಿಡ್ತಿದೆ. ಅದಕ್ಕೆ ಇದು ಎರಡೂ ನಿನಗೆ ಈಜಿ ಆಗಿಬಿಡ್ತದೆ ನೋಡಪ್ಪ. ಇದು ಏನು ಹತ್ತಂಗಿಲ್ಲ, ನಿನಗೇನು ಬಂದರೂ ಕೂಡ ನಿನಗೆ ಮೈಗೆ ಹತ್ತಂಗಿಲ್ಲ. ಅದು ಯಾವುದು ಇಲ್ಲಿ ಗಟ್ಟಿಯಾಗಿ ಬಿಟ್ಟಿರ್ತಿದೆಯಲ್ಲ, ಯಾವ ರೀತಿ ಮೊದಲ ಏನಪ್ಪ ನೀರಿನ ಸಂಘ ಮಾಡ್ತದೆ, ಏನು ಮಣ್ಣು ಏನು ಮಾಡ್ತದೆ, ಮಣ್ಣಿನಾಗ ನೀರು ಬಿಡ್ತಾವೆ, ಬಿದ್ದಾಗ ಏನು ಮಾಡ್ತದೆ, ಕರಿಗಿಬಿಡ್ತದೆ. ನೀರಿನ ಸಂಘ ಮಾಡ್ತು, ಮಣ್ಣು ಕರಿಗಿಬಿಡ್ತು. ಅದೇ ರೀತಿ ಒಬ್ಬ ಕುಂಬಾರ ಅದೇ ಮಣ್ಣನ್ನು ತೊಗೊಂಡೋಗಿ ಹದ ಮಾಡಿ ಅದನ್ನು ಗಡಿಗೆ ಆಕಾರ ಮಾಡಿ ಅದನ್ನು ಸುಟ್ಟುಬಿಟ್ಟನಂತಂದ್ರೆ ನೀರಿಗೆ ಕರಿತದ ಗಡಿಗೆ. ಏನು ಬಾರ್ಲೆ ಮಗನೇ, ನಿನ್ನ ಸಂಘ ಮಾಡಿ ನಾನು ಹಾಳಾಗಿ ಹೋಗ್ತಿದ್ದೆ, ಅದೇ ನೀರು ಬಾ, ನಾನು 4 ದಿವಸ ನಿನ್ಗೆ ಇಟ್ಕೋತೀನಿ ಅಂತದ್ದು. ಎಷ್ಟು ಅದ್ಭುತವಾದ ಮಾತು ನೋಡ್ರಿ ಅದು. ಯಾರ ಸಂಘ? ಸಜ್ಜನರ ಸಂಘ. ಒಬ್ಬ ಸದ್ಗುರುವಿನ ವಾಕ್ಯದಲ್ಲಿ ಅಷ್ಟು ಶಕ್ತಿ ಅದ. ಅದೇ ಮಣ್ಣು ಮೊದಲು ಏನು ಮಾಡ್ತಿತ್ತು, ನೀರಿನ ಸಂಘದಿಂದ ಕರಿಗೆ ಹೋಗ್ತಿತ್ತು, ಕಷ್ಟಕ್ಕೊಳಗಾಗ್ತಿತ್ತು. ಅದೇ ಒಬ್ಬ ಸದ್ಗುರು ಏನು ಮಾಡ್ದ, ಒಬ್ಬ ಕುಂಬಾರ ಏನು ಮಾಡ್ದ, ಅದೇ ಮಣ್ಣನ್ನು ತೊಗೊಂಡು ಮಾಡ್ತಾನೆ. ಅದು ಒಂದೇ ಸಲ ಗಡಿಗೆ ಐತೇನಂದ್ರೆ ಆಗಲಿಲ್ಲ ನೋಡ್ರಿ. ಮೆತ್ತಗೆ ಮಾಡಬೇಕು. ಅದು ನೋಡ್ಬೇಕು, ವಿಚಾರ ಮಾಡಿದ್ರೆ ದಪ್ಪ ಏನು ಹಳ್ಳಿರ್ತದೆ ಎಲ್ಲ ತೆಗೆದೋಗಿತಾನೆ, ಕಸ ತೆಗೆದೋಗಿತಾನೆ, ಮೆತ್ತಗೆ ಬೆಣ್ಣೆ ಥರ ಆಗ್ಬೇಕು ಮಣ್ಣು. ಅದು ಆದಮೇಲೆ ಅವಾಗ ಗಡಿಗೆ ಮಾಡ್ತಾನೆ. ಒಂದು ಚೂರು ಕಸರಿರಬಾರ್ದು, ಕಸರಿದ್ರೆ ಗಡಿಗೆ ಆಗ್ತದೇನು, ಆಗಂಗಿಲ್ಲ. ಒಂದು ಹಳ್ಳಿದ್ರೆ ಗಡಿಗೆ ಆಗ್ತದೇನು, ತೂತು ಬಿದ್ದು ಹೋಗ್ತದೆ, ನೀರು ಹೋಗ್ಬಿಡ್ತಾವೆ. ಅದಕ್ಕೆ ಅದನ್ನೇನು ಮಾಡ್ತಾನೆ, ಬೆಣ್ಣೆ ಥರ ಮಾಡ್ಕೊತಾನೆ. ಯಾವುದು ಮಣ್ಣನ್ನು ಮಾಡ್ಕೊಂಡು ಒಂದು ಗಡಿಗೆ ಮಾಡ್ತಾನೆ. ಅದಕ್ಕೆ ಶಾಖ ಕೊಡ್ತಾನೆ, ಬೆಂಕಿದು ಕೊಟ್ಟಾಗ ಗಡಿಗೆ ಗಟ್ಟಿ ಆಗ್ತದೆ. ಗಟ್ಟಿ ಆಯ್ತಂದ್ರೆ ಅದೇ ಗಡಿಗೆ ಕರಿತದೆ, ಬಾ ಎಷ್ಟು ದಿವಸ ಇರ್ತೀರಿ, ನನ್ನ ಹತ್ರ ಇರು, ನೀನು ಇಟ್ಕೋತೀನಿ ಅಂತಂದು ನೋಡ್ರಿ. ಹಂಗೆ ಗುರುವಿನ ಒಂದು ವಾಕ್ಯವನ್ನು ಯಾವಾಗ ಕೇಳ್ತಾ ಹೋಗ್ತಾನ ಆತ, ಯಾವಾಗ ಕೇಳಿ ಅಲ್ಲಿ ಮನನ ಏನು ಶ್ರವಣ ಮನನ ನಿಧಿಧ್ಯಾಸ ಮಾಡಿ ಗೆಲ್ಲುತ್ತಾನ. ಅದೇ ಏನು ಬಂದರೂ ಕೂಡ ಬಾ ಹೆದರಂಗಿಲ್ಲ ಮನುಷ್ಯ. ಆ ರೀತಿ ಐತಿ ನೋಡಪ್ಪ ಇದು, ತಿಳ್ಕೊ. ಅದಕ್ಕೆ ಅವ್ರು ಹೇಳ್ತಾರೆ, ಈ ರೀತಿ ಇಲ್ಲಿ ತಿಳಿವಿನ ಸುಖವನ್ನು, ಆಧ್ಯಾತ್ಮದ ಪರಮಾರ್ಥದ ಸುಖವನ್ನು ಕೂಡ ಅನುಭವಿಸ್ತಾನ. ಮತ್ತು ವಿಷಯದಲ್ಲಿ ಲೌಕಿಕದಲ್ಲಿ ವಿಷಯ ಬಾಧೆಯನ್ನು ಕೂಡ ಒಂದೇ ಸಲಕ ಅನುಭವಿಸ್ತಾನೆ. ಆತ ಕಷ್ಟ ಬಂತು ಅಂತ ಅಳಂಗಿಲ್ಲ. ಯಾಕೆ ಅಳಂಗಿಲ್ಲ ಅಂದ್ರೆ ಗಟ್ಟಿಯಾಗಿರ್ತಾನತ್ತ. ಗುರುವಾಕ್ಯ ಕೇಳಿರ್ತಾನೆ, ಗಟ್ಟಿಯಾಗ್ತಾನೆ, ಹತ್ಕೊಂತ ಕೂಡ್ತಾನೆ ಆತ, ಹತ್ಕೊಂತ ಕುಂದ್ರಂಗಿಲ್ಲ, ಅದು ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ರೀತಿ ಚಿಂತಿಸಿದ್ರು ಸುಖ ದುಃಖದೆಡೆಯೋಳು ನೀ ನಿಂತು ತಿಳಿದು ಬಳಿಕ ಎಲೆ ಜೀವನೇ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಎಷ್ಟು ವಿಚಾರಗಳು ಹೇಳ್ತಾರೆ ಅವರು. ರೋಗಾದಿ ಬಾಧೆಗಳು ಬಂದು ತಾವಾಗಿ ನೀ ನೆಳಸದಿರಲು ಉಣಿಸುವಂತೆ, ನೀನಾಗಿ ಹೋಗದಿರಲು ಸುಖ, ನೀನಾಗಿ ಹೋಗದಿರಲು ಅದು ನಿಜ ಬಹುದರಿಂದ ಅಂತ ಅದು 1ನೇ ನುಡಿಯಲ್ಲಿ ಹೇಳ್ತಾರೆ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ, ನೀನು ಅನುಭವಿಸಲೇಬೇಕು. ಅನುಭವಿಸ್ತಾ ಸದ್ಗುರು ವಾಕ್ಯವನ್ನು ನೀ ಕೇಳಿದ್ರೆ, ಅದಕ್ಕೆ ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಸದ್ಗುರು ವಾಕ್ಯ ಕೇಳುತ್ತಾ ಭವ ಇದ್ದಂಗೆ ಗೆದ್ದು ಹೋಗ್ಬಿಡ್ತಿದ್ದೀನಿ ನೀನು. ಅದಕ್ಕೆ ಅಲಕ್ಷ್ಯ ಮಾಡಬೇಡಪ್ಪ. ಗೆದ್ದು ಈ ಭವನ ಗೆಲ್ಲಬೇಕಾದ್ರೆ ಸಾಮಾನ್ಯ ಅಲ್ಲ. ಈ ಸಮುದ್ರದಾಗ, ಭವ ಅನ್ನುವಂಥ ಸಮುದ್ರದಾಗ ಈ ಜಾಡಿ ದಮ್ ಹತ್ತಿ ಬರೀ ಸಮುದ್ರದಾಗ ಸಾಯರೇ ಭಾಳ ಜನ ಅದಾರ. ಅಲ್ಲೇ ಕಾಲು ಬಿಡ್ಯಾಕನಾಗಂಗಿಲ್ಲ, ಕೈ ಬಿಡ್ಯಾಕನಾಗಂಗಿಲ್ಲ, ಸತ್ಕೊಂಡು ಹೋಗ್ತಾರೆ, ದಡ ಮುಟ್ಟಕ್ಕೆ ಆಗವಲ್ದು. ಅದಕ್ಕೆ ಇಷ್ಟೂ ವರ್ಷ ಬರೀ ಅದೇ ಸಮುದ್ರದಾಗ ಸತ್ತು ಬಿಟ್ಟಿದೆ, ಎದ್ದೇಳಕ್ಕೆ ಆಗವಲ್ದು. ಮತ್ತು ನೀ ದಡ ಯಾವಾಗ ಸೇರತ್ತ? ಸಮುದ್ರ ದಾಟಿ ನೀ ದಡ ಸೇರ್ಬೇಕಾಗಿತ್ತಂದ್ರೆ ಸದ್ಗುರು ಅನ್ನುವಂಥ ಒಂದು ಆಧಾರ ಹಿಡ್ಕೋಬೇಕಾಗ್ತದೆ. ಹಿಡ್ಕೊಂಡಾಗ ಮಾತ್ರ ಈ ಭವದಲ್ಲಿ ಉಸಿರುಗಟ್ಟಿ ಸಾಯಂಥ ವಾತಾವರಣದಿಂದ ತಪ್ಪಿಸ್ಕೊಳಕ್ಕಾಗ್ತದೆ. ಇಲ್ಲಾಂದ್ರೆ ನೀನು ಎಷ್ಟು ಜನ್ಮಕ್ಕೂ ಈ ಉಸಿರುಗಟ್ಟೋದು ಬಿಡಂಗಿಲ್ಲ. ಈ ಭವಸಾಗರದಾಗ ಉಸಿರುಗಟ್ಟೋದು ಬಿಡೋದೇ ಇಲ್ಲ. ಅದು ಅಲ್ಲೇ ಉಸಿರು ಗಟ್ಟಿ ಸಾಯ್ಬೇಕಾಗ್ತದೆ.
ಹಾಗಾಗಿ ಈ ಭವಸಾಗರ ಅನ್ನುವಂಥದ್ದು ಗೆದ್ದು ಹೋಗ್ಬೇಕಾಗಿತ್ತಂದ್ರೆ ಸದ್ಗುರು ವಾಕ್ಯ ಭಾಳ ಶ್ರೇಷ್ಠ ಅದಪ್ಪ. ಇದು ಎರಡೂ ಒತ್ತಟೆ ಆಗಂಗಿಲ್ಲ ರೀ. ಇದು ಹೆಂಗೆ ಮಾಡ್ಬೇಕ್ರಿ ಅಂತಂದ್ರೆ ನಾವು ಮುಖ್ಯವಾಗಿ ಮಾಡ್ಕೊಳ್ಳೋಂಥದಕ್ಕೆ ಭಾಳ ಒಂದು ಅಲಕ್ಷ್ಯ ಮಾಡ್ತೀವಿ, ಮಾಡದೇ ಇರುವಂಥದಕ್ಕೆ ಭಾಳ ಒಂದು ವಿಚಾರ ಮಾಡ್ತೀವಿ. ಅದಕ್ಕೆ ಇಲ್ಲಿ ಜ್ಞಾನಿ ಹೇಳ್ತಾರ, ನೋಡಪ್ಪ ಇದನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಇದು ಹಾಗಂಗಾಗ್ತದೆ. ಇದ್ರ ಮೇಲೆ ನೀನು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇದ್ರಾಗ ಏನು ಬರ್ಬೇಕು ಅಷ್ಟು ಬರ್ತದೆ. ಪ್ರಯತ್ನ ಎಲ್ಲಿಡಬೇಕು? ಪರಮಾರ್ಥದಲ್ಲಿ ಇಟ್ಕೊಂಡು ಅಂತಂದ್ರೆ ನೀನು ಅಂಥ ಒಂದು ಗಡಿಗೆ ಆಗ್ತದೆ. ಮತ್ತು ತಿರ್ಗಾ ನೀರು ಹಾಕಿದ್ರು ಕೂಡ ಅದು ಕರಗ್ತದೆ ಅಂತಂದ್ರೆ ಕರಗಂಗಿಲ್ಲ. ಅದಕ್ಕೆ ಏನು ಬಂದರೂ ಕೂಡ ಆ ಗಡಿಗೆ ಹೆಂಗೆ ಕರಗಂಗಿಲ್ಲ ಆ ರೀತಿಯಾಗಿ ಇಲ್ಲಿರೋಕ್ಕೆ ಸಾಧ್ಯ ಐತಪ್ಪ. ಇದು ಸದ್ಗುರು ವಾಕ್ಯದಿಂದನೇ ಈ ರೀತಿ ಸಾಧ್ಯ ಆಗ್ತದ ಅಂತ ಇಲ್ಲಿ ಹೇಳ್ತಾರೆ. 3ನೇ ನುಡಿಯಲ್ಲಿ ಹೇಳ್ತಾರೆ. ಇಲ್ಲಿ 3ನೇ ನುಡಿಯಲ್ಲಿ ಹೇಳ್ತಾರ, ಪರನ ಸಂಘದ ಸೊಗಸನ್ನು ಮರೆಯದೆ ನಿಜ ಪುರುಷನೋಳು ಹೊಂದುವ ಪುಂಚಲಿಯಂತೆ ಗುರುಶಂಭುಲಿಂಗದ ನೆನಹು ನೆಲೆಸಿ ಬಾಹ್ಯ ಪರಿಕರದ ಅಭಿರತಿಯನ್ನು ಪಿಂಗದಿಹನು ಅಂತ ಹೇಳ್ತಾರೆ. 3ನೇ ನುಡಿಯಲ್ಲಿ ಹೇಳ್ತಾರೆ, ಪರನ ಸಂಘದ ಸೊಗಸನ್ನು ಮರೆಯದೆ ನಿಜ ಪುರುಷನೋಳು ಹೊಂದುವ ಅಂತಂದ್ರೆ ನಾವು ಈಗಾಗಲೇ ಅವರು ವಿಚಾರಗಳು, ಯಾಕಂತಂದ್ರೆ ಒಬ್ಬ ಜ್ಞಾನಿ ಯಾವುದಕ್ಕೂ ಹಂಚಂಗಿಲ್ಲ, ಏಸಂಗಿಲ್ಲ. ಯಾಕಂದ್ರೆ ಅವರು ಮ್ಯಾಲೆ ಮುಟ್ಟಿಬಿಟ್ಟಿರ್ತಾರೆ. ಏನು ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ವಾಸನೆ ಕರ್ಮ ರಸವಾರಿ ಪ್ರಕಟ ಬಿಂದು ಶಿಖರ ಏರ್ಬಿಟ್ಟಿರ್ತಾರಲ್ಲ, ಎಲ್ಲ ಜೀವಾತ್ಮರಿಗೆ ಹೇಳ್ತಾರೆ. ನಾನಾ ರೀತಿಯಿಂದ ಹೇಳ್ಕೊತ ಬರ್ತಾರೆ. ಒಬ್ಬ ಸ್ತ್ರೀ ಆ ಒಂದು ಯಾವುದು ಪರ ಸ್ತ್ರೀಯನ್ನು ನೆನೆಸುವಂತೆ ಇರೋ ಆ ಥರ ಉದಾಹರಣೆ ಕೂಡ ಕೊಡ್ತಾರೆ. ಯಾಕಂದರೆ ಸರ್ಪಭೂಷಣರು ಕೂಡ ಭಾಳ ಎಲ್ಲ ವಿಚಾರಗಳನ್ನು ಕೊಟ್ಬಿಟ್ಟಿದ್ದಾರೆ. ಇವರು ಕೂಡ ಅದೇ ರೀತಿ ಕೊಡ್ತಾರೆ. ಮತ್ತು ಇನ್ನೊಂದರಲ್ಲಿ ಒಬ್ಬ ಮಡಿಕೆಯನ್ನು ಹೊತ್ಕೊಂಡಂಥ ಒಬ್ಬ ಹೆಣ್ಮಗಳು, ಕೊಡ ಹೊತ್ಕೊಂಡಂಥ ಹೆಣ್ಮಗಳು ಯಾವ ರೀತಿ ಆ ಒಂದು ಗಡಿಗೆಯ ಮೇಲೆ ಯಾವುದೇ ರೀತಿ ದೃಷ್ಟಿ ಇಟ್ಟಿರ್ತಾಳೆ. ಆಕೆ ಒಬ್ಬ ರಾಜ ಡಂಗುರು ಸಾರ್ತಾನೆ. ಇದು ಆಗಿದೆ, ಗೊತ್ತಿದೆ ನಿಮಗೆಲ್ಲ. ಡಂಗುರ ಸಾರ್ತನ ಇಲ್ಲಿ ಈ ರಾಜ್ಯ ಈ ಒಂದು ಅರಮನೆಯಿಂದ ಅಂಥ ದೇವಸ್ಥಾನಕ್ಕೆ ಹೋಗೋವರೆಗೂ ತಲೆ ಮೇಲೆ ಕೊಡ ಹೊತ್ಕೊಳ್ಬೇಕು, ಕಾಲಾಗ ಗೆಜ್ಜಿ ಕಟ್ಕೊಳ್ಬೇಕು, ತಾಳದ ಪ್ರಕಾರ ಕುಣಿಬೇಕು. ಆಕೆ ಕೊಡದಾಗ ನೀರು ಇರ್ತಾವ, ಒಂದು ಹನಿ ನೀರು ಚೆಲ್ಲಬಾರ್ದು. ನೀರು ಚೆಲ್ಲಿದ್ರೆ ಅವ್ರ ಶಿರಚ್ಛೇದನ ಆಗ್ತದೆ. ನೀರು ಚೆಲ್ಲಿಲ್ಲ ಅಂತಂದ್ರೆ ಹಂಗೆ ಹೋಗಿ ಆ ದೇವಸ್ಥಾನಕ್ಕೆ ಮುಟ್ಟಿದ್ರಂದ್ರೆ ಅವರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಡಂಗುರ ಸಾರಿದಾಗ ಒಬ್ಬ ಹೆಣ್ಮಗಳು ನಾ ಮಾಡ್ತೀನಿ ಅಂತ ಬರ್ತಾಳೆ. ಎಲ್ಲರೂ ಹೆದರಿ ಬಿಡ್ತಾರೆ. ನಾನು ಮಾಡ್ತೀನಿ ಅಂತ ಬರ್ತಾಳೆ. ಆಕೆ ಕಾಲಿಗೆ ಗೆಜ್ಜಿ ಕಟ್ಕೋತಾಳ. ತಾಳದವ್ರು ಮೇಳದವ್ರು ಆ ಕಡೆ ಈ ಕಡೆ ಇರ್ತಾರೆ. ಆಮೇಲೆ ಕೈ ಎಲ್ಲ ಹಿಂಗೆ ಹಾವಭಾವ ಮಾಡ್ಬೇಕು. ಮತ್ತಾಕಿ ಆ ತಾಳದ ಪ್ರಕಾರ ಹಾವಭಾವ ಮಾಡಬೇಕು. ತಲೆ ಮೇಲೆ ಕೊಡ ಇಟ್ಕೋತಾಳ. ಕೊಡ ತುಂಬ ನೀರು ಇರ್ತಾವ. ಆ ಒಂದು ಆ ತಾಳದ ಪ್ರಕಾರ ಆಕೆ ಕುಣ್ಕೊಂತ, ಆಮೇಲೆ ಕೈ ಹಾವಭಾವ ಮಾಡ್ಕೊತ, ಮತ್ತು ತಲೆ ಮೇಲೆ ಆ ಕೊಡ ಇಟ್ಕೊಂಡದ್ದು ಮುಟ್ಟಂಗಿಲ್ಲ. ಹಂಗೆ ಕುಣ್ಕೊತ ಹೋಗಬೇಕು. ಒಂದು ಹನಿ ನೀರು ಕೂಡ ಚೆಲ್ಲಬಾರ್ದು. ಆ ಥರ ಇರ್ತದೆ. ಆಕೆ ಹೋಗ್ತಾ ಹೆಂಗಿರ್ತಾಳಪ್ಪ ಅಂತಂದರೆ ಈ ಕಾಲನ್ನು ಕುಣಿಸ್ತಿರ್ತಾಳ, ಕೈ ಹಾವಭಾವ ಮಾಡ್ತಿರ್ತಾಳೆ. ಆದ್ರೆ ಆ ಮನಸ್ಸೆಲ್ಲ ಎಲ್ಲಿ ಇಟ್ಟಿರ್ತಾಳೆ, ಏನನ್ನ ನೆನೆಸ್ತಿರ್ತಾಳೆ. ಮ್ಯಾಲಿ ಕೊಡದಾಗ ಇರುವಂಥ ನೀರು ಒಂದು ಹನಿ ಕೂಡ ಚೆಲ್ಲಬಾರ್ದಪ್ಪ ಅನ್ನುವಂಥ ಭಾವ ಆಕೆ ಏಕಾಗ್ರತೆಯಿಂದ ಹೆಂಗೆ ಇಟ್ಟಿರ್ತಾಳೋ ಅದೇ ರೀತಿ ನೀ ಯಾವುದೇ ಒಂದು ಸಂಸಾರದಲ್ಲಿ ಎಂಥ ಒಂದು ಇದರಲ್ಲಿದ್ದರೂ ಕೂಡ ನಿನ್ನ ಮನಸ್ಸು ಮಾತ್ರ ಸತತ ಪರಮಾತ್ಮನ ಚಿಂತನವನ್ನು ಮಾಡಬೇಕಾಗ್ತದ. ಅದಕ್ಕೆ ಈ ರೀತಿ ಇತ್ತು ಅಂತಂದ್ರೆ ಗುರು ಶಂಭುಲಿಂಗದ ನೆನಹು ನೆಲೆಸಿ ಬಾಹ್ಯ ಪರಿಕರದ ಅಭಿವೃದ್ಧಿಯನ್ನು ಪಿಂಗದಿಹನು ಅಂತ ಹೇಳ್ತಾರೆ. ಯಾಕಂದ್ರೆ ಈ ರೀತಿ ನೀನು ಸ್ಮರಿಸಿದ್ದೇ ಆದ್ರೆ, ಸ್ಮರಣೆ ಮಾಡಿದ್ದೇ ಆದ್ರೆ, ಪರಮಾತ್ಮನ ಕೃಪೆಗೆ ನೀ ಪಾತ್ರ ಆಗಿದ್ದೇ ಆದರೆ ನಿನಗೇನಾಗ್ತದ, ಬಾಹ್ಯದ ಏನು ಒಂದು ಸಮೂಹ ಅದಾವ, ನಿನ್ನನ್ನು ಶಬ್ದಾದಿ ವಿಷಯಗಳದಾವ, ನಿನ್ನನ್ನು ಮರಳುಗೊಳಿಸ್ಲಿಕ್ಕೆ ಇಷ್ಟೆಲ್ಲ ಪರಮಾತ್ಮ ಎಲ್ಲವನ್ನ ಕೊಟ್ಟಾನ. ಮತ್ತು ಅದರ ಪರೀಕ್ಷೆಗಳು ಇಟ್ಟಾನ. ಯಾಕಂತಂದ್ರೆ ನೋಡೋಕೆ ಸುಂದರವಾದಂಥ ಜಗತ್ತು ಕೊಟ್ಟಾನ. ಆಯಿತಾ, ಎಲ್ಲ ಒಂದು ಗಿಡ ಮರಗಳು ಪಕ್ಷಿಗಳು ಕೊಟ್ಟಾನ, ಹೂವು ಗಿಡಗಳು ಕೊಟ್ಟಾನ, ಹಣ್ಣುಗಳು ಕೊಟ್ಟಾನ, ಎಲ್ಲ ಕೊಟ್ಟಾನ. ಆದ್ರೆ ನೀನು ಅದಕ್ಕೆ ಮರಳಾಗಿ ಅದೇ ಭಾವದಲ್ಲಿ ಬಿದ್ದು ಸತ್ತು ಹೋಗೋದೂ ಆಗ್ತದೆ. ಅದನ್ನು ಬಿಟ್ಟು ನೀನು ಆ ಒಂದು ವಿಚಾರ ಬಿಟ್ಟು ನೀನು ಭಗವಂತನ ಸ್ಮರಣೆ ಅಂತರ್ಮುಖ ಮನಸ್ಸನ್ನು ಹೊರಗೆ ಹಾಕದೇನೆ ಅಂತರ್ಮುಖ ಮನಸ್ಸನ್ನು ಮಾಡಿಕೊಂಡು ಒಳಗಡೆ ಇರುವಂಥ ಪ್ರಪಂಚವನ್ನು ಕಂಡು ಭಗವಂತನ ಕಾಣೋಕ್ಕೂ ಬರ್ತದೆ. ಯಾಕಂದ್ರೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೂ ಬರ್ತದೆ. ಹಾಗಾಗಿಬಿಟ್ಟು ಇಲ್ಲಿ ಭಾಳ ಪರೀಕ್ಷೆ ನಡೀತದೆ. ನಮಗೆ ಬಹಳ ಪರೀಕ್ಷೆ ನಡೀತಾವೆ. ಯಾಕಂತಂದ್ರೆ ಜಗತ್ತಿನಾಗ ಬಾಹ್ಯದಲ್ಲಿ ಹೋದಂಥ ಮನಸ್ಸು ಎಲ್ಲದಕ್ಕೂ ಮರಳಾಗಿಬಿಡ್ತದೆ. ಯಾಕಂದ್ರೆ ಈ ಶಬ್ದ ಸ್ಪರ್ಶ ರೂಪು ರಸ ಗಂಧ
ಒಂದೊಂದು ಪಕ್ಷಿ, ಒಂದೊಂದು ಪ್ರಾಣಿಗಳು, ಒಂದೊಂದು ವಿಷಯಗಳಿಗೆ ಸತ್ತು ಹೋಗಿದಾವಂತಂದ್ರೆ ಇಲ್ಲಿ ನಿನಗೆ ಎಷ್ಟು 5 ವಿಷಯಗಳದಾಗ ನೀನು ಹೆಂಗೆ ಉಳಿತಿದೆ ಅಂತಂದಾಗ ಯಾವಾಗ ಏನು ಮನಸ್ಸನ್ನು ಹಿಮ್ಮುಖ ತಗೊಳ್ತಿದ್ದಿ ಅಂದ್ರೆ ಕ್ಷಮೆ, ಯಾವಾಗ ನೀನು ಒಳಗಡೆನೇ ಇಟ್ಕೊಳ್ತಿದ್ದಿ, ಒಳಗಡೆ ಮಾಡ್ತಿದ್ದಿ, ಯಾವಾಗ ಒಳಗಡೆ ಒಂದು ಪ್ರಪಂಚಕ್ಕೆ ನೀನು ಯಾವಾಗ ತೊಗೊಂಡು ಹೋಗ್ತಿದ್ದಿ ಆವಾಗ ಆನಂದ ಆಗಕ್ಕೆ ಸಾಧ್ಯ ಆಗ್ತದೆ ವಿನಃ. ಅದಕ್ಕೆ ಮತ್ತು ಇದು ಹೆಂಗ್ರಿ ಹೊರಗಡೆ ಇಷ್ಟೆಲ್ಲ ಕಾಣಕತ್ತಿದೆ, ನಾವು ಹೆಂಗಿರ್ಬೇಕಪ್ಪ, ಮತ್ತು ನಾವು ನೋಡ್ಬೇಕಾಗ್ತದೆ, ಮಾಡಬೇಕಾಗ್ತದೆ, ಮತ್ತು ಇವರೆಲ್ಲ ಹಿಂಗಂತಾರಂತಂದಾಗ ಅವರು ನಿದ್ರೆ ದೃಷ್ಟಾಂತ, ಕನಸಿನ ದೃಷ್ಟಾಂತ ಕೊಡ್ತಾರೆ. ಯಾಕಂದ್ರೆ ಈ ಪ್ರಪಂಚ ಸುಳ್ಳು ಅನ್ನೋದಕ್ಕೆ ಇದೆಲ್ಲ ಕಾರಣ ಐತೆ ನೋಡಪ್ಪ, ಕನಸಿನಲ್ಲಿ ಐತೇನಪ್ಪ ಅಂದ್ರೆ ಇದೆಲ್ಲ ಸುಳ್ಳಿನಿಂದ ಕೂಡ್ಯದ. ಅದಕ್ಕೆ ಯಾವಾಗ ದೋಷ ದರ್ಶನ ನಿನಗಾಗ್ತದೆ, ಸಂಸಾರದ ವಿಷಯಾದಿಗಳಲ್ಲಿ ದೋಷ ದರ್ಶನ ಆಯ್ತಂದ್ರೆ ಆವಾಗ ಮನಸ್ಸು ಒಳಗೆ ಸರಿತದೆ. ಇಲ್ಲಾಂದ್ರೆ ನಾವು ಬೇಕಾದ್ರೆ ಇಲ್ರಿ ನಾವು ಸಾಧನೆ ಮಾಡ್ತೀವಿ, ನಮ್ಮ ಮನಸ್ಸು ಒಳಗೆ ಇಟ್ಕೋತೀವಿ, ನಾವು ಕೇಳಂಗಿಲ್ಲ ಮಾಡಂಗಿಲ್ಲ ಅಂತಂದರೆ ಈ ಕೆಲಸ ಆಗಂಗಿಲ್ಲ. ಯಾವಾಗ ಕೇಳ್ತಾ ಹೋಗ್ತದೆ ಮನುಷ್ಯ, ಆವಾಗ ಏನಾಗ್ತದೆ, ಮನಸ್ಸು ಅಂತರ್ಮುಖ ಆಗ್ತದೆ, ವೈರಾಗ್ಯ ಭಾವ ಬರ್ತದೆ. ವಿಷಯದ ದೋಷ ದರ್ಶನ ಯಾವಾಗ ಆಯಿತು ಅಂತಂದಾಗ ಆವಾಗ ಮನಸ್ಸು ಒಳಗೆ ಸರಿತದೆ, ಇಲ್ಲಾಂದ್ರೆ ಅಲ್ಲಿ ತನಕ ಸರಿಯಂಗಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಅವರು, ಯಾವಾಗಲೂ ಗುರುಶಂಭುಲಿಂಗದ ನೆನಹು ನೆಲೆಸಿ ಬಾಹ್ಯ ಪರಿಕರದವಳು ಅಭಿರತಿಯನ್ನು ಪಿಂಗದಿಹನು ಅಂತ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಹೊರಗಡೆ ಇರುವಂಥ ಮನಸ್ಸನ್ನು ಒಳಗೆ ಹಾಕ್ಕೊಂಡು, ಯಾಕಂದ್ರೆ ಅಂತರ್ಮುಖ ಮಾಡಿಕೊಂಡು ಭಗವಂತನ ಸ್ಮರಣೆ ನೀನು ಯಾವಾಗ ಮಾಡ್ತಾ ಇರ್ತೀರಿ ಆವಾಗ ನಿನ್ನಲ್ಲಿರುವಂಥ ಏನು ಆ ಭಾವ, ಏನು ಹೊರಗಿನ ಇರುವಂಥ ಭಾವ ಏನಾಗ್ತದೆ ಅದು ಹೋಗ್ತದೆ. ಹಾಗಾಗಿಬಿಟ್ಟು ಜಾಣ ಆದಂಥವನು ಈ ಥರ ಮಾಡ್ತಾನೆ, ಸತತ ಸ್ಮರಣೆ ಮಾಡಬೇಕಾಗ್ತದೆ. ಯಾಕಂದ್ರೆ ಜಗತ್ತಿನಾಗ ಎಲ್ಲ ಕಸಗೊಳ್ಬೋದು, ಆಸ್ತಿ ಕಸಗೊಳ್ಬೋದು, ರೊಕ್ಕ ಕಸಗೊಳ್ಬೋದು, ಕಳ್ಳರು ಒಯ್ಬೋದು, ಬೆಂಕಿ ಹಚ್ಚಿ ಹೋಗ್ಬೋದು, ನೀರಿನ ಅವಳಿ ಬಂದು ಹೋಗ್ಬೋದು. ಆದ್ರೆ ಈ ಏನು ನೀನು ಪರಮಾರ್ಥದ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಿದ್ದಿ ಅದು ಭಾಳ ಶ್ರೇಷ್ಠಪ್ಪ. ಅದು ಎಷ್ಟು ರಾಶಿ ಮಾಡ್ಕೊಂಡ್ಬಿಟ್ಟಾಗ ಅದಕ್ಕೆ ಅವರು ಏನು ಹೇಳ್ತಾರೆ, ಗಾಳಿ ಬೀಸಿದಾಗ ತೂರಿಕೊಳ್ಳಿರು ಅಂತ ಹೇಳ್ತಾರೆ. ಗಾಳಿ ನಿಮ್ಮ ಆಧೀನವಲ್ಲ, ನಾಳೆ ಬೀಸ್ತದೆ ಅನ್ರಪ್ಪ, ಬೀಸಂಗಿಲ್ಲ. ಅದಕ್ಕೆ ಇದನ್ನು ಯಾವಾಗ ನಿನಗೆ ಸಿಗ್ತದೆ, ಇದು ಜಾಣ ಆದವ ನಿನ್ನ ಶರೀರನೇ ಇತ್ತು. ಯಾಕಂತಂದ್ರೆ ಯಾವ ರೀತಿ ಅಂತಂದ್ರೆ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶಯತ್ವಂ ಏತತ್ರಯಂ ದುರ್ಲಭಂ ಅಂತ ಹೇಳ್ತಾರೆ ಅವರು. ಮನುಷ್ಯತ್ವ ಮತ್ತು ಮುಮುಕ್ಷತ್ವ, ಮನುಷ್ಯತ್ವ ಮುಮುಕ್ಷತ್ವಂ ಮಹಾಜನ ಸಂಶ್ರಯತ್ವಂ ಏತತ್ರಯಂ ದುರ್ಲಭಂ ಅಂತ ಹೇಳ್ತಾರೆ. ಯಾಕಂದ್ರೆ ಮನುಷ್ಯನ ಜನ್ಮ ಬರೋದು ಭಾಳ ಒಂದು ಪುಣ್ಯದ್ದು. ಆದರೆ ಮನುಷ್ಯನ ಜನ್ಮ ಬಂದದಪ್ಪ, ನಾವೇನೋ ತಿಳ್ಕೊಳ್ಬೇಕು. ಮುಮುಕ್ಷ ಅಂದ್ರೆ ನಾವು ತಿಳ್ಕೊಳ್ಬೇಕು, ಏನಿರ್ಬೋದು, ಜ್ಞಾನಿಗಳು ಏನಿರ್ಬೋದು, ನಾನು ಅದನ್ನು ತಿಳ್ಕೊಳ್ಬೇಕನ್ನುವಂಥ ಭಾವ ಬರೋದು ಕೂಡ ಭಾಳ ಜನ್ಮದ ಪುಣ್ಯ ಅದು, ಈಗಿಂದಲ್ಲ. ಅದಕ್ಕೆ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶಯತ್ವಂ ಅಂತ ಹೇಳ್ತಾರೆ. ಯಾಕಂದ್ರೆ ಮಹಾಜನ ಅಂತ ಸಜ್ಜನರು ಸಿಗಬೇಕಾದ್ರೂ ಭಾಳ ಕಷ್ಟ. ಇವು 3, ಒಬ್ಬ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಸಿಗಬೇಕಾದ್ರೆ, ಒಬ್ಬ ಸತ್ಸಂಗ ಸಿಗಬೇಕಾದ್ರೆ, ಸಜ್ಜನರ ಸಹವಾಸ ಸಿಗಬೇಕಾದ್ರೆ, ಮನುಷ್ಯ ಬಂದದ, ಮನುಷ್ಯನ ಜನ್ಮ ಬಂತು, ಆದ್ರೆ ಮುಮುಕ್ಷತ್ವ ಭಾವ ಬರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತೀಯ ಆ ಜನ್ಮಕ್ಕೆ? ಅದಕ್ಕೆ ಆ ಜನ್ಮಕ್ಕೆ ಧಿಕ್ಕಾರ ಇರಲಪ್ಪ ಅಂತಾರೆ. ಯಾಕೆ ಬಂತು, ಬರೇ ಭೋಗದಲ್ಲಿ ಲೋಲಾಡುವಂಥ ಜೀವಾತ್ಮ ಇಂಥ ಶರೀರ ಮಂಗನ ಕೈಗೆ ಮಾಣಿಕ್ಯದಂತೆ ಹಾಂಗೂ ಹೀಂಗೂ ಕಳೆದಿತ್ತಂತೆ. ನೋಡ್ರಿ, ಮಂಗನ ಕೈಗೆ ಮಾಣಿಕ್ಯ ಬಂದಂಗೆ ಆಗಿಬಿಡ್ತು, ಇದ್ರ ಬೆಲೆ ಗೊತ್ತಾಗ್ಲಾರ್ದು ಹಂಗೆ ಕಳೆದ್ಬಿಡ್ತದೆ. ಅದಕ್ಕೆ ಮನುಷ್ಯನ ಜನ್ಮ ಬಂತು, ಮುಮುಕ್ಷತ್ವ ಭಾವ ಬರಲಿಲ್ಲ, ಏನು ಮಾಡ್ತೀರಿ? ಮುಮುಕ್ಷತ್ವ ಭಾವ ಬಂತು, ಹೇಳಾರ್ದತ್ತು ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಿ? ಸದ್ಗುರು ಸಿಗಲಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಹೇಳೋರು ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ವ್ಯರ್ಥ. ಅದಕ್ಕೆ ಏತತ್ರಯಂ ಒಂದೇ ಸಮಯದಲ್ಲಿ ಮನುಷ್ಯತ್ವನೂ ಬಂತು, ಮುಮುಕ್ಷತ್ವನೂ ಬಂತು, ಸದ್ಗುರು ಹೇಳೋನು ಸಿಕ್ಕ ಅಂದ್ರೆ ಏತತ್ರಯಂ ಇವು 3 ಒಂದು ಕಾಲಕ್ಕೆ ಸಿಗೋದು ಬಹಳ ದುರ್ಲಭ. ಸಿಕ್ಕಿತಂದ್ರೆ ಸುಲಭ. ಅದಕ್ಕೆ ಇಲ್ಲಿ ಹೇಳ್ತಾರೆ 3 ಸಿಕ್ಕಿತಂದ್ರೆ ಭಾಳ ಶ್ರೇಷ್ಠ ಒಂದೇ ಸಲಕ್ಕೆ. ಅದಕ್ಕೆ ಮನುಷ್ಯನ ಜನ್ಮ ಬರ್ತದ, ಮುಮುಕ್ಷತ್ವ ಭಾವ ಇರಂಗಿಲ್ಲ. ಎಷ್ಟು ಮಂದಿಗೆ? 98 ಜನರಿಗೆ, 99 ಜನರಿಗೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಮನುಷ್ಯನ ಜನ್ಮ ಬಂದದ, ಮುಮುಕ್ಷತ್ವ ಭಾವ ಇಲ್ಲಲ್ಲ, ತೊಗೊಂಡು ಏನು ಮಾಡ್ತೀರಿ? ಮುಮುಕ್ಷತ್ವ ಬಂತು, ಮನುಷ್ಯನ ಜನ್ಮನೂ ಬಂತು, ಮುಮುಕ್ಷತ್ವನೂ ಬಂತು, ಹೇಳೋರು ಸಿಗಲಿಲ್ಲ ಅಂದ್ರೆ ಅದು ನಷ್ಟ. ಇವು 3 ಸಿಕ್ಕಿಬಿಟ್ಟವು ಅಂತಂದ್ರೆ ಭಾಳ ಸುದುರ್ಲಭ ಅಂತಂದ್ರೆ ಭಾಳ ಶ್ರೇಷ್ಠವಾದಂಥದ್ದು. ನೋಡ್ರಿ, ಭಾಳ ಶ್ರೇಷ್ಠವಾದಂಥದ್ದು. ಇದು ಎಷ್ಟೋ ಜನ್ಮದ ಪುಣ್ಯ. ಅದಕ್ಕೆ ಇದನ್ನು ಮಾಡಿಕೊಂಡಾಗ ಜಾಣ ಆದವ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಲೌಕಿಕ ಪರಮಾರ್ಥ ಎರಡನ್ನು ಒಂದೇ ಸಲಕ ಮಾಡ್ಕೊಂಡ್ಬಿಡ್ತಾನೆ. ಯಾಕೆ? ಟೈಮ್ ತೊಗೊಳಂಗಿಲ್ಲ.
ಇದಕ್ಕೆ ಸಂಸಾರಕ್ಕೆ ಬೇರೆ ಟೈಮ್ ಮಾಡಿ ಆಮೇಲೆ ಮಾಡ್ತೀನಿ ಅನ್ನಂಗಿಲ್ಲ, ಎರಡು ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ಬಿಡ್ತಾನೆ ನೋಡ್ರಿ, ಒಟ್ಟೊಟ್ಟಿಗೆ. ಹಾಗಾಗಿ ಈ ರೀತಿಯಾಗಿ ಜಾಣ ಆದನಂತವ ಈ ಥರ ಮಾಡಿದಾಗ ಆತ ಭಾವವನ್ನು ಗೆಲ್ಲುತ್ತಾನೆ, ಇಲ್ಲಾಂದ್ರೆ ಅಲ್ಲೇ ಉಸಿರುಗಟ್ಟಿ ಸಾಯ್ಬೇಕಾಗ್ತದ. ಅದಕ್ಕೆ ಈ ರೀತಿ ಯಾರು ಮಾಡ್ಕೊಳ್ತಾರ ಆತಕ್ಕೆ ಜಾಣ ಅಂತ ಹೇಳ್ತಾರೆ. ಜ್ಞಾನಿ ಏನು ಹೇಳ್ತಾನ, ಜಾಣರು ಶಾಂತ ರಸದೆವುದಂದು ಬಣ್ಣಿಸುವ ವರ್ತನವನು. ಅವು ಅಜ್ಞಾನಿಗಳು ಸಂಸಾರದಾಗ 4 ಮನೆ ಕಟ್ತು ಒಂದಿಟ್ಟು ರೊಕ್ಕ ಜಮಿಸಿದ್ರು ಅದೊಂದು ಕಡೆ ಭಾರಿ ಹುಷಾರಂತ ಬೆನ್ನು ಚಪ್ಪರಿಸ್ತಾರ. ಅಜ್ಞಾನಿಗೆ ಅಜ್ಞಾನಿ ನೀ ಚಪ್ಪರಿಸು ನಾ ಚಪ್ಪರಿಸು ಅಂತಾರೆ. ಯಾಕಂತಂದ್ರೆ ಈ ಜ್ಞಾನಿಗಳು ಹೇಳ್ತಿದ್ರು, ನಿನಗೆ ನೀ ಚಪ್ಪರಿಸು ನಿನಗೆ ನೀ ಚಪ್ಪರಿಸು. ಆದ್ರೆ ಸದ್ಗುರು ಒಪ್ಪಂಗಿಲ್ಲ, ಯಾಕಂದ್ರೆ ಮೂರ್ಖ ಅಂತಾರೆ. ಮೂರ್ಖ ಅಂದ್ರೆ ಏನು, ಆ ಮನೆ ಕಟ್ಟಿದೆಯಪ್ಪ ಎಷ್ಟು ಒಂದು ಸಲ ಹೇಳ್ತಿದ್ರು ಒಬ್ರು ಜ್ಞಾನಿ. ಯಾಕಂದ್ರೆ 30 ವರ್ಷ ಕೆಲಸ ಮಾಡ್ದ, 20-25 ವರ್ಷಕ್ಕೆ ನೌಕರಿ ಆಗ್ತದೆ. 30 ವರ್ಷ 25-30 ವರ್ಷ ಕೆಲಸ ಮಾಡ್ತಾನೆ, ಲೋನ್ ಅದೆಲ್ಲ ಹಾಕ್ತಾನೆ. ಒಂದು ಮನೆ ಕಟ್ಟಿದ, ಎಷ್ಟು ರಿಟೈರ್ಮೆಂಟಿಗೆ ಮನೆ ಕಟ್ಟಿದ, ದೊಡ್ಡ ಮನೆ ಕಟ್ಟಿದ, ಎಲ್ಲ ಮಾಡಿದ, ಆಯಿತು ಎಲ್ಲ ಮಾಡ್ದ, ಗೃಹ ಪ್ರವೇಶ ಮಾಡ್ದ, ಹೆಂಡ್ತಿ ಮಕ್ಕಳು ಎಲ್ಲರೂ ಆದರು, ಆತ ದಾರಿ ಹಿಡ್ದ. ಎಷ್ಟು 60 ವರ್ಷಕ್ಕೆ ಮೊದಲಿಂದ ಮನೆ ಕಟ್ಟಬೇಕು ಅಂತ ಅನ್ನುವಂಥ ಮನುಷ್ಯ 60 ವರ್ಷಕ್ಕೆ ತಾನು ಇರ್ಲಾರ್ದಂಗಾಯಿತು. ಅದಕ್ಕೆ ಇದನ್ನು ನಾವು ಏನಾಗ್ಯದ ಅಂತಂದ್ರೆ ಸಂಸಾರದ ಮಧ್ಯೆ ಪರಮಾರ್ಥವನ್ನು ನೀ ಮಾಡ್ಕೊಂಡು ಅಂತಂದ್ರೆ ಅದು ಒಂದಕ್ಕೆ ನಿನ್ನ ಶರೀರವನ್ನು ಮೀಸಲಿಡಬೇಡ, ಅದು ಒಂದೇ ಸಂಸಾರಕ್ಕೆ ಮಾತ್ರ ಮೀಸಲಿಡಕ್ಕೆ ಹೋಗಬೇಡ. ಅದ್ರ ಜೊತೆ ನೀನು ಇನ್ನೊಂದು ಮನೆ ಕಟ್ಟೋದದು, ನಿನಗೆ ಮುಂದಲ ಮನೆ ಕಟ್ಟೋದದು. ಆ ಮನೆ ಕಟ್ಕೊಂಡಿದ್ದೆ ಆದರೆ ಈ ಮನೆ ಬಿಟ್ಟೋದಾಗ ಆ ಮನೆಗೆ ಆನಂದಾಗಿರ್ತಿದೆ. ಈಗ ಅದನ್ನೇ ಕಟ್ಕೊಳ್ಳಿಲ್ಲ ಅಂತಂದ್ರೆ ನೀನು ಮಾಡಿದ್ದೆಲ್ಲ ವ್ಯರ್ಥ, ಎಷ್ಟು ದುಡಿದ್ರೂ ವ್ಯರ್ಥಪ್ಪ. ಅದಕ್ಕೆ ಜಾಣ ಆದವ ಏನು ಮಾಡ್ತಾನಂದ್ರೆ ಎರಡನ್ನ ಮಾಡ್ತಾನೆ, ಒಟ್ಟೊಟ್ಟಿಗೆ ಮಾಡ್ತಾನೆ. ಅದಕ್ಕೆ ಜಾಣ ಅಂತ ಕೂಡ ಹೇಳ್ತಾರಪ್ಪ. ಹಂಗಾಗಿ ಇಲ್ಲಿ ಮತ್ತೆ ನಾಳೆ ಯಾವುದು ಅಂದ್ರೆ ಮುಕ್ತಿಯ ಕಾಂತೆಯ ರತಿ ಸುಮ್ಮನಾಗುವುದೇ ಅಂತ, ಇದು ಭಾಳ ಚಂದದ ನಿಜಗೊಂಡ್ರದು. ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಅರುವಿನ ಆರತಿ.